ಮನೆ ಕಟ್ಟೋರು ಕೇವಲ ಇಟ್ಟಿಗೆ ಸಿಮೆಂಟ್ ಮಾತ್ರ ಲೆಕ್ಕ ಹಾಕ್ತೀರಾ? ಸರ್ಕಾರಕ್ಕೆ ಎಷ್ಟು ತೆರಿಗೆ ಮತ್ತು ಶುಲ್ಕ ಕೊಡಬೇಕು ಗೊತ್ತಾ? ವಸತಿ ಮನೆ ಮತ್ತು ಕಮರ್ಷಿಯಲ್ ಕಟ್ಟಡಗಳಿಗಿರುವ ವ್ಯತ್ಯಾಸವೇನು ಗೊತ್ತಾ? ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ. ಬೆಂಗಳೂರು ಬಹುತೇಕ ಜನರು ಮನೆ ಕಟ್ಟುವಾಗ ಒಂದು ದೊಡ್ಡ ತಪ್ಪು ಮಾಡ್ತಾರೆ. ಸಿಮೆಂಟ್, ಇಟ್ಟಿಗೆ, ಕಬ್ಬಣ, ಕೂಲಿ ವೆಚ್ಚ ಈ ತರದ್ದೇ ಲೆಕ್ಕ ಹಾಕ್ತಾರೆ. ಆದ್ರೆ ಸರ್ಕಾರಕ್ಕೆ ಪಾವತಿಸಬೇಕಾದಂತಹ ತೆರಿಗೆ ಆಗಿರಬಹುದು, ಶುಲ್ಕಗಳನ್ನ ಸಂಪೂರ್ಣವಾಗಿ ಜನರು ತಿಳ್ಕೊಂಡೇ ಇರಲ್ಲ. ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ವಿ. ಒಂದು ಮನೆ ಕಟ್ಟಲು ಸರ್ಕಾರಕ್ಕೆ ಯಾವ ರೀತಿಯ ಹಣ ಪಾವತಿಸಬೇಕು ಅಂದ್ರೆ, ಮೊದಲನೇದಾಗಿ ಪ್ಲಾನ್ ಅಪ್ರೂವಲ್ ಶುಲ್ಕ. ನೀವು ಮನೆ ಕಟ್ಟುವ ಮೊದಲು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪ್ಲಾನ್ ಅನುಮೋದನೆ ಪಡೆಯೋದು ತುಂಬಾ ಮುಖ್ಯ ಆಗಿರುತ್ತೆ. ಗ್ರಾಮ ಪಂಚಾಯತ್ ಆಗಿರಬಹುದು, CBA, BDA, BMRDA ಅಥವಾ ಸ್ಥಳೀಯ ನಗರಸಭೆ ಆಗಿರಬಹುದು, ಅದಕ್ಕಾಗಿಯೇ ಶುಲ್ಕ ಪಾವತಿಸಬೇಕಾಗುತ್ತೆ. ಎರಡನೆಯದು ಅಭಿವೃದ್ಧಿ ಶುಲ್ಕ ಮತ್ತು ಬೆಟರ್ಮೆಂಟ್ ಚಾರ್ಜ್. ರಸ್ತೆ, ಚರಂಡಿ, ಸಾರ್ವಜನಿಕ ಮೂಲ ಸೌಕರ್ಯಗಳು ಅಭಿವೃದ್ಧಿಗಾಗಿ ಈ ಶುಲ್ಕವನ್ನ ವಿಧಿಸಬೇಕಾಗುತ್ತೆ. ಮೂರನೆಯದು ಕಾರ್ಮಿಕ ಕಲ್ಯಾಣ ಸೆಸ್. ನಿರ್ಮಾಣ ವೆಚ್ಚದ ಒಂದು ಭಾಗದಲ್ಲಿ ಕಾರ್ಮಿಕ ಕಲ್ಯಾಣಕ್ಕಾಗಿ ಸರ್ಕಾರಕ್ಕೆ ಹಣವನ್ನ ಪಾವತಿಸಬೇಕಾಗ್ತದೆ. ನಾಲ್ಕನೆಯದು ವಿದ್ಯುತ್ ಸಂಪರ್ಕ ಶುಲ್ಕ. ಮನೆ ಪೂರ್ಣಗೊಂಡ ಬಳಿಕ ಬೆಸ್ಕಾಂ ಅಥವಾ ಸಂಬಂಧಪಟ್ಟ ಸಂಸ್ಥೆಗೆ ಸಂಪರ್ಕ ಶುಲ್ಕ ಪಾವತಿಸಬೇಕು. ಐದನೇದು ನೀರಿನ ಸಂಪರ್ಕ ಶುಲ್ಕ. ನೀರಿನ ಸೌಲಭ್ಯ ಪಡೆಯಲು ಪ್ರತ್ಯೇಕ ಶುಲ್ಕವನ್ನ ಪಾವತಿಸಬೇಕು. ಆರನೆಯದು ಆಸ್ತಿ ತೆರಿಗೆ. ಮನೆ ನಿರ್ಮಾಣವಾದ ಬಳಿಕ ಪ್ರತಿ ವರ್ಷ ಆಸ್ತಿ ತೆರಿಗೆ ಪಾವತಿಸಬೇಕಾಗ್ತದೆ. ಇವೆಲ್ಲವೂ ವಸತಿ ಮನೆಗಾದ್ರೆ. ಇನ್ನು ಕಮರ್ಷಿಯಲ್ ಕಟ್ಟಡಗಳಿಗೆ ಏನಾಗಬೇಕು? ಇದರ ವೆಚ್ಚ ಏನು ನಾವು ವಸತಿ ಗೃಹಕ್ಕೆ ನೋಡ್ತೀವಲ್ಲ, ಕಮರ್ಷಿಯಲ್ ಇನ್ನ ಡಬಲ್ ಆಗ್ತಾ ಹೋಗುತ್ತೆ. ವಾಣಿಜ್ಯ ಕಟ್ಟಡಗಳಿಗೆ ಪ್ಲಾನ್ ಅನುಮೋದನೆ ಶುಲ್ಕ ಹೆಚ್ಚಾಗ್ತಾ ಹೋಗುತ್ತೆ. ಅಭಿವೃದ್ಧಿ ಶುಲ್ಕವೂ ಹೆಚ್ಚಾಗುತ್ತೆ. ಕೆಲವು ಕಟ್ಟಡಗಳು ಫೈರ್ NOC ಬೇಕಾಗಬಹುದು. ಟ್ರೆಂಡ್ ಲೈಸೆನ್ಸ್ ಕೂಡ ಅಗತ್ಯವಿರುತ್ತೆ. ವಾಣಿಜ್ಯ ವಿದ್ಯುತ್ ಸಂಪರ್ಕ ಮತ್ತು ವಿದ್ಯುತ್ ದರವು ಹೆಚ್ಚಾಗಿರುತ್ತೆ. ಆಸ್ತಿ ತೆರಿಗೆಯು ಸಾಮಾನ್ಯ ಮನೆಗಿಂತ ಹೆಚ್ಚದಾಗಿ ಕಮರ್ಷಿಯಲ್ ಬಿಲ್ಡಿಂಗ್ಗೆ ಹಣವನ್ನ ಪಾವತಿಸಬೇಕಾಗುತ್ತೆ. ಬಹುತೇಕ ಜನರು ಯೋಚಿಸ್ತಾರೆ ಮನೆ ಕಟ್ಟುವ ವೆಚ್ಚ ಅಂದ್ರೆ ಕೇವಲ ಕಟ್ಟಡ ನಿರ್ಮಾಣಕ್ಕೆ ಅಂತ ಹೇಳಿ. ಅದರ ಜೊತೆಗೆ ಅನುಮೋದನೆ ಅಭಿವೃದ್ಧಿಗೂ ಕೂಡ ನಿಮ್ಮ ಏನು ಆಸ್ತಿಯಲ್ಲಿರತ್ತಲ್ಲ, ನೀವೇನು ಖರ್ಚು ಮಾಡ್ಬೇಕಂದಿರ್ತೀರಲ್ಲ, ಅದರಲ್ಲಿ 15% ಬೇರೆ ಬೇರೆ ರೀತಿಯ ಶುಲ್ಕಕ್ಕೆ, ವಿದ್ಯುತ್, ನೀರು, ಆಸ್ತಿ ತೆರಿಗೆ ಈ ರೀತಿಯ ಶುಲ್ಕಕ್ಕಂತಾನೆ ಎತ್ತಿಡ್ಬೇಕಾಗತ್ತೆ. ಹುಷಾರಾಗಿ ಯೋಚನೆ ಮಾಡಿ ತಿಳ್ಕೊಂಡು ಯಾವ್ಯಾವ ರೀತಿಯ ಹಣವನ್ನ ನಾವು ಕಟ್ಟಬೇಕು, ಯಾವ್ಯಾವ್ದು ಕಡ್ಡಾಯ ಇದೆ ಅದನ್ನ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು. ಇದಕ್ಕೆ ನಿಮ್ಗೆ ಯಾವುದೇ ರೀತಿಯ ಮಾಹಿತಿಗಳು ಸಿಕ್ಕಿಲ್ಲ ಅಂತ ಹೇಳಿದ್ರೆ, ನಿಮ್ಗೆ ಗೌರ್ಮೆಂಟ್ ಅಪ್ರೂವಲ್ ಆರ್ಕಿಟೆಕ್ಟ್ಸ್ ಇರ್ತಾರೆ. ಅವ್ರ ಹತ್ರ ಹೋಗಿ ನಿಮ್ಗೆ ಸಂಬಂಧಪಟ್ಟಂತಹ ಯಾವ್ದಾದ್ರು ಡೌಟ್ಸ್ ಗಳಿತ್ತು, ಮನೆ ಕಟ್ಟೋದಕ್ಕಾಗಿರ್ಬೋದು, ಕಮರ್ಷಿಯಲ್ ಬಿಲ್ಡಿಂಗ್ಸ್ ಆಗಿರ್ಬೋದು, ಏನಾದ್ರೂ ಇತ್ತು ಅಂದ್ರೆ ಕ್ಲಿಯರ್ ಮಾಡಿ ಕೊಡ್ತಾರೆ. ಅಪ್ರೂವ್ಡ್ ಆರ್ಕಿಟೆಕ್ಟ್ ನ ಪರಿಚಯ ಮಾಡ್ಕೊಡ್ತೀವಿ. ಮೇಕರ್ಸ್ ಅಸೋಸಿಯೇಷನ್ ಅಂತೇಳಿ MG ರೋಡ್ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದೆ. ನೀವು ಏನಾದ್ರೂ ನಿಮಗೆ ಮನೆ ಕಟ್ಟಬೇಕಾದ್ರೆ, ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಏನಾದ್ರೂ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಫ್ರೀ ಆಗಿ ಇವರು ಕನ್ಸಲ್ಟೆನ್ಸ್ ಕೂಡ ಕೊಡ್ತಾರೆ. ಹಾಗೆ ಇವ್ರದ್ದು ಸರ್ವಿಸ್ ಕೂಡ ಇರುತ್ತೆ. ಏನಾದ್ರೂ ಬೇಕು ಅಂತ ಹೇಳಿದ್ರೆ ಮೇಕರ್ಸ್ ಅಸೋಸಿಯೇಷನ್ ನ ಕಾಂಟ್ಯಾಕ್ಟ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಮಾಹಿತಿಗಳನ್ನ ಅವ್ರ ಹತ್ರ ಈಸಿಯಾಗಿ ತಿಳ್ಕೊಳ್ಬಹುದು. ನೀವು ಮನೆ ಕಟ್ಟೋದಕ್ಕೂ ಮುಂಚೆ ಯಾವ್ಯಾವ ರೀತಿಯ ತಪ್ಪು ಮಾಡಬಾರ್ದು ಅನ್ನೋದನ್ನ ಕೂಲಂಕುಷವಾಗಿ ಮೇಕರ್ಸ್ ಅಸೋಸಿಯೇಷನ್ ನಿಮ್ಗೆ ತಿಳಿಸ್ಕೊಡುತ್ತೆ. ಅದಕ್ಕೋಸ್ಕರ ಮನೆ ಕಟ್ಟೋದಕ್ಕೂ ಮುಂಚೆ ಗೈಡ್ ಲೈನ್ಸ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಿಮ್ಮ ಕನಸಿನ ಮನೆ ಕನಸಾಗಿ ಉಳಿಯೋದಕ್ಕಿಂತ ಉಪಯುಕ್ತವಾಗಿ ಉಳಿಬೇಕಂತ ಹೇಳಿದ್ರೆ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಂಡು ಮನೆ ಕಟ್ಟಿ. ಹಾಗೆ ಕಮರ್ಷಿಯಲ್ ಬಿಲ್ಡಿಂಗ್ಗಳು ಕೂಡ ಉಪಯುಕ್ತ ಮಾಹಿತಿಗಳನ್ನ ತೆಗೆದುಕೊಂಡು ನಂತರ ಕಟ್ಟಿ ಅಂತ ಹೇಳ್ತಾ, ಈ ಒಂದು ಉಪಯುಕ್ತ ಮಾಹಿತಿ ಬೇರೆಯವ್ರಿಗೂ ಶೇರ್ ಮಾಡಿ. ಹಾಗೆ ಇದು ನಿಮ್ಗೆ ಉಪಯುಕ್ತ ಆಯ್ತಾ ಅಥವಾ ಇನ್ಯಾವ ರೀತಿಯ ಮಾಹಿತಿಗಳು ನಿಮ್ಗೆ ಬೇಕು ಕಮೆಂಟ್ ಮಾಡಿ. ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.